ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಓಕೆ, ಇವತ್ತು ಏನಂತ ಅಂದರೆ ನಾನು ಆಚೆ ಹೋಗ್ತಾಯಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೊರಟಿದ್ದೀನಿ. ಯಾವ ದೇವಸ್ಥಾನಕ್ಕೆ ಅಂತ ನಿಮಗೆ ಲಾಸ್ಟ್ ವಿಡಿಯೋ ಹಾಗೆ ನೋಡ್ತಾರಿ, ಗೊತ್ತಾಗುತ್ತೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಮನೇಲಿ ಹೇಗಿದ್ರು ಎಲ್ಲ ಕೆಲಸ ಮುಗಿಸಿದ್ದೀನಿ, ಅಡುಗೆ ಎಲ್ಲ ಮಾಡಿದ್ದೀನಿ. ಜಸ್ಟ್ ಅನ್ನ ಮಾಡಬೇಕು, ನನ್ನ ಹಸ್ಬೆಂಡಿಗೆ ಮುದ್ದೆ ಮಾಡಬೇಕು. ಆ್ಯಂಡ್ ಅದನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ತಿಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೇ. ಆ್ಯಂಡ್ ಈಗ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ಹಾಗೇ ವಿಡಿಯೋ ನೋಡ್ತಾರೆ, ಖಂಡಿತವಾಗೂ ಗೊತ್ತಾಗುತ್ತೆ. ಆ್ಯಂಡ್ ನಾನು ಇವತ್ತು ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈಗ ಟೈಮ್ ಬಂದು 7 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ಹೋಗಿ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಓಕೆ, ನನ್ನ ಹಸ್ಬೆಂಡು ನನ್ನ ಮಗಳು ಕಾರ್ ಹತ್ರ ಇದ್ದಾರೆ. ಅವರು ದೇವಸ್ಥಾನಕ್ಕೆ ರೆಡಿಯಾಗಿದ್ದರು. ಅವಳಂತೂ ಕುಣಿತಾ ಇದ್ಲು. ಕಾರ್ ಅಂದರೆ ಅವಳು ಕುಣಿತಾಳೆ. ನನಗೆ ವಿಡಿಯೋ ಸರಿಯಾಗಿ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಇನ್ಸ್ಟಾ ವಿಡಿಯೋ ಆಗಿತ್ತು. ಸೊ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ, ಓಕೆನಾ? ಎಲ್ಲಿ ಹೋಗ್ತಿದ್ದೀವಿ? ಅವಳಿಗೆ ಫುಲ್ ಖುಷಿ. ಸ್ವಾಮಿ ಮಾಡಕ್ಕೆ ಹೋಗ್ತಾ ಇದ್ದೀವಾ? ಬಟ್ಟೆ ಯಾರು ಇಟ್ಟಿದ್ದು ನಿನಗೆ? ಇಟ್ಕೊಂಡಿದ್ದಾಳೆ. ಕುಂಕುಮ ಯಾರು ಇಟ್ಟಿದ್ದು? ನೀನೇ ಇಟ್ಕೊಂಡ? ಹಾಂ, ತೆಗಿ, ಡೋರ್ ತೆಗಿ, ಹೋಗೋಣ. ತೆಗಿ. ನಿಂಗೆ ತೆಗಿಯಕ್ಕೆ ಬರಲ್ವಾ? ತೆಗಿ, ಹೋಗು. ಡ್ಯಾಡಿ ಐಸ್ ಕ್ರೀಮ್ ತಗೊಂಡು ಬರಕ್ಕೆ ಹೋಗಿದ್ದಾರೆ. ಏನಕ್ಕೆ ನಮ್ಮ ಬೇಜಾರಾಗಿದ್ಯಾ? ಏನಕ್ಕೆ ಬೇಜಾರಾಗಿದ್ಯಾ ನೀನು ಹೇಳು? ಪಪ್ಪ ನಿಂಗೆ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತನಾ? ಐಸ್ ಕ್ರೀಮ್ ಬೇಕಾ ನಿನಗೆ? ಏನು ಬೇಕು ನಿಂಗೆ ಹೇಳು? ಏನು ಬೇಕು ಹೇಳು ಬಂಗಾರಿ? ಐಸ್ ಕ್ರೀಮಾ? ಎಷ್ಟು ಬೇಕು? ಅವರಪ್ಪ ಐಸ್ ಕ್ರೀಮ್ ಕೊಡಿಸಿಲ್ಲ ಅಂತ ಅಳ್ತಾ ಇದ್ದಾಳೆ, ಕೋಪ ಮಾಡ್ಕೊಂಡಿದ್ದಾಳೆ. ಅವ್ರು ಡ್ಯಾಡಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ನಾವು ಡ್ಯಾಡಿ ಬಂದುಬಿಟ್ಟು ನಿನಗೆ ಐಸ್ ಕ್ರೀಮ್ ಕೊಡೋಲ್ಲ, ನಾನು ಮಮ್ಮ ಇಬ್ಬರೇ ತಿಂತೀವಿ ಅಂತ ಹೇಳಿದ್ರ. ಇವಳು ಅದಕ್ಕೆ ಹೇಳ್ಕೊಂಡು ಕೂತಿದ್ದಾಳೆ. ಕೋಪ ಮಾಡ್ಕೊಂಡಿದ್ಯಾ ಬಂಗಾರಿ? ಏನಕ್ಕೆ ನಗ್ತಿದ್ಯಾ? ಇಲ್ಲಿಂದ 18 ಕಿಲೋಮೀಟರ್ಸ್ ಏನೋ ಇತ್ತು ದೇವಸ್ಥಾನಕ್ಕೆ. ಹೋದ್ವಿ, ದೇವಸ್ಥಾನ ಕೈ ಮುಕ್ಕೊಂಡು. ಥರ್ಸ್ಡೇ ಅಲ್ವಾ, ಹೇಗಿದ್ರು ನನ್ನ ಹಸ್ಬೆಂಡ್ಗೆ ಇವತ್ತು ಲೀವ್ ಇತ್ತು. ಹೋಗ್ಬಿಟ್ಟು ಬಂದ್ರಿ. ಬರಬೇಕಾದ್ರೆ ಅವರ ಡ್ಯಾಡಿಗೆ, ಅಪ್ಪನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ನು. ಐಸ್ ಕ್ರೀಮ್ ಕೊಡಿಸಿದ್ದಾರೆ, ತಿನ್ಕೊಂಡು ಕೂತಿದ್ದಾಳೆ. ನೋಡಿ, ಯಾರು ಕೊಡಿಸಿದ್ರು ಚಿನ್ನಮ್ಮ ಐಸ್ ಕ್ರೀಮು? ಯಾರು ಕೊಡಿಸಿದ್ರು ಐಸ್ ಕ್ರೀಮ್ನ? ಹೇಳು ಬಂಗಾರಿ, ಹೇಳಿದ್ರೆ ಇನ್ನೂ ಒಂದು ಕೊಡಿಸ್ತೀನಿ. ಯಾರು ಕೊಡಿಸಿದ್ರು? ಅಪ್ಪ ಕೊಡಿಸಿದ್ರ? ನಂಗೊಂದು ಸ್ವಲ್ಪ ಕೊಡು. ಇನ್ನೂ ಒಂದು ಬೇರೆ ಇದೆ, ತಗೋ ಅಂತಿದ್ದಾಳೆ. ಅದು ಕೊಡೋದಿಲ್ವಂತೆ ಅವಳು. ಕೊಡು. ಇನ್ನ ಮಮ್ಮಗೆ ಕೊಡಲ್ವಾ ನೀನು? ಎಲ್ಲಿದೆ ಬೇರೆ? ಫ್ರಿಜ್ಜಲ್ಲಿ ಇದೆಯಾ? ಫ್ರಿಜ್ಜಲ್ಲಿ ಇದೆ ಅಂತೆ, ಬೇರೆ ತಗೋಬೇಕಂತೆ, ಕೊಡಲ್ವಂತೆ. ಓಕೆ ಗೈಸ್, ನನಗಂತೂ ಟಯರ್ಡ್ ಆಗಿಬಿಟ್ಟಿದೆ. ಹೋಗ್ಬಿಟ್ಟು ಬಂದು
ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಸ್ವಲ್ಪ ಲೈಟಾಗಿ ಏನಾದರೂ ರೈಸ್ ಗೀಸ್ ಏನಾದರೂ ಮಾಡಿಬಿಟ್ಟು, ಇವಳು ಊಟ ಮಾಡಿಲ್ಲ ದೇವಸ್ಥಾನದಲ್ಲಿ, ಇವಳಿಗೆ ಮಾಡಿ ಇವಾಗ ತಿನ್ನಿಸ್ಬೇಕು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್.